ಎಲ್ಲರಿಗೂ ನಮಸ್ಕಾರ. ಎಸ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಭೀಮ ತನ್ನ ಬೆಂಗಾವಲಿನ ಜೊತೆಗೆ ಹಿಡಂಬವನದ ಕಡೆಗೆ ಹೊರಟಿರ್ತಾನೆ. ಇದಕ್ಕೆ ಕಾರಣ ಮುಂದೆ ಆಗಲಿರೋ ಯುದ್ಧಕ್ಕೆ ತನ್ನ ಹೆಂಡತಿ ಮಗ ಮತ್ತು ರಾಕ್ಷಸರ ಸೈನ್ಯದ ಸಹಾಯವನ್ನು ಕೇಳ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಹೊರಟಿರ್ತಾನೆ. ಅವನ ಜೊತೆಗಿದ್ದಂತಹ ನೀಲ ಅನ್ನೋನು ಕೇಳ್ತಾ ಹೋಗ್ತಾನೆ, ಅಲ್ಲಿ ಹೇಗೆ ರಾಕ್ಷಸರಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಅಲ್ಲಿಯ ಕತೆ ಹೇಳು, ನಾವು ಹೇಗೆ ತಪ್ಪಿಸ್ಕೋಬಹುದು ಅಂತೆಲ್ಲ. ಅಂದರೆ ಅವರು ಯಾರಾದರೂ ಮೇಲೆ ಬಿದ್ದರೆ ಹೇಗೆ ಜೀವ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳ್ಕೊಡು ಅಂತ ಕೇಳ್ತಾನೆ. ಜೊತೆಗೆ ಹಿಡಿಂಬೆ ಮೇಲೆ ಇವನು ಹೇಗೆ ಮೋಹಗೊಂಡ ಆ ಕಥೆಯನ್ನು ಹೇಳು ಅಂತ ಕೇಳ್ತಾನೆ. ಹಿಡಿಂಬೆ ಮೋಹಗೊಂಡ ವಿಷಯವನ್ನು ಇವನ ಜೊತೆ ಹೇಳಕ್ಕೆ ಭೀಮನಿಗೆ ಮನಸ್ಸಿರೋದಿಲ್ಲ. ಆದರೆ ಅದನ್ನು ಬಿಟ್ಟರೆ ಹಿಡಂಬನ ಜೊತೆಗೆ ಆದ ಹೊಯ್ದಾಟಕ್ಕೆ ಯಾವುದೇ ಹಿನ್ನೆಲೆ ಇರೋದೇ ಇಲ್ಲ. ಎಲ್ಲಿಂದ ಶುರು ಮಾಡಬೇಕು ಅಂತ ಅವನಿಗೆ ಗೊತ್ತಾಗದೆ 1 ನಿಮಿಷ ಕಸವಿಸಿ ಪಡ್ತಾನೆ. ಆ ನಂತರ ಹೇಳ್ತಾನೆ, ಬೆಳಕು ಹರಿತಾ ಇತ್ತು. ನನ್ನ ತಾಯಿ ಅಣ್ಣ ತಮ್ಮಂದರು ಒಂದು ಸಮತಟ್ಟು ಬಂಡೆ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ರು. ಸ್ವಲ್ಪ ದೂರದಲ್ಲಿ ನಾನು ಕಾವಲು ನಿಂತ್ಕೊಂಡಿದ್ದೆ. ನನ್ನ ಹತ್ರ ಅವಳು ನಿಂತಿದ್ಲು. ಅಷ್ಟೊತ್ತಿಗೆ ಒಂದು ಸಂದಿನಿಂದ ಅವಳಣ್ಣ ಬಂದ. ಹಾರ್ದ ಅಂದರೆ ಹಾರ್ದ ಅಂತಲ್ಲ, ಹುಲಿ ಹಾಗೆ ಕುಪ್ಪಳಿಸ್ಕೊಂಡು ಬಂದ. ಸುಮಾರು 30 ವರ್ಷ ವಯಸ್ಸು ಅಂತ ಕಾಣುತ್ತೆ ಅವನಿಗೆ. ನನಗೆ ಆವಾಗ 24 ಅಥವಾ 25, ನಂಗೆ ಸರಿಯಾಗಿ ನೆನಪಾಗ್ತಿಲ್ಲ. ನನ್ನ ಹಾಗೇನೆ ಅವನದು ಮೈಕಟ್ಟಿತ್ತು. ಹುಲಿ ಹಾಗೆ ಅಗಲವಾದ ಶಕ್ತಿಯುತವಾದ ಮುಂಗೈಗಳಿದ್ವು. ಮುಂಗೈ ಅನ್ನೋಕ್ಕಿಂತ ಹುಲಿಯ ಪಂಜ ಅಂತ ಹೇಳ್ಬೋದು, ಆ ಥರ ಇತ್ತು ಅಂತ ಹೇಳ್ತಾನೆ. ಆಗ ನೀಲ ಮಧ್ಯ ಬಾಯಿ ಹಾಕ್ತಾನೆ. ಯಾವ ಬಣ್ಣ ಇರ್ತಾರವರು ಅಂತ ಕೇಳಿದಾಗ ಭೀಮ ಹೇಳ್ತಾನೆ, ನಮ್ಮ ಹಾಗೇನೆ ಕೆಂಪು ಬಣ್ಣ ಅವ್ರದ್ದು. ಪೂರ್ತಿ ಬಟ್ಟೆ ಹಾಕದೆ ಗಾಳಿ ಬಿಸಿಲಿಗೆ ಮರೆ ಮಾಡಿಕೊಳ್ಳದೆ ಸ್ವಲ್ಪ ಕಂದು ಬಣ್ಣ ತಿರುಗಿರ್ತಾರೆ ಅಷ್ಟೇ ಅಂತ ಹೇಳ್ತಾನೆ. ಅವನು ಹಾರಿ ಬಂದ, ಎದುರು ನಿಂತ್ಕೊಂಡ, ಗುಡುಗೋದು ಅಷ್ಟು ಜೋರಾಗಿ ಮಾತಾಡ್ತಿದ್ದ. ಯಾರ ಅಪ್ಪಣೆಯಿಂದ ನೀನು ಈ ಹಿಡಿಂಬಾಸುರನ ರಾಜ್ಯವನ್ನು ಅತಿಕ್ರಮಿಸ್ಕೊಂಡು ಬಂದಿದ್ದೀಯಾ? ಬೊಗಳು. ಆಕಾಶದಲ್ಲಿರೋ ಸೂರ್ಯನನ್ನು ಮಾತಾಡಿಸ್ತಾನೇನೋ ಅನ್ನುವಷ್ಟು ಗಟ್ಟಿ ಧ್ವನಿ ಅವನದಾಗಿತ್ತು. ನನಗೂ ಗಾಬರಿ ಆಗ್ಬಿಡ್ತು. ರಾಕ್ಷಸರ ವಿಷಯವನ್ನು ಕೇಳಿದ್ನೇ ವಿನಃ ನೋಡಿರಲಿಲ್ಲ. ತಕ್ಷಣ ಅವನ ತಂಗಿ ಕಡೆ ತಿರುಕೊಂಡೆ. ಅವನು ಕೂಡ ನಾನು ನೋಡಿದ ಕಡೆನೇ ನೋಡ್ದ, ತಂಗಿನ ನೋಡ್ದ. ಅವನು ಸರಹದ್ದಿನ ಸಂಚಾರ ಮಾಡಿ ಬರ್ತೀನಿ ಅಂತ ಹೇಳಿದವಳು ಇಲ್ಲಿ ಹೊರಗುಲ್ದವನ ಹತ್ರ ಏನು ಮಾತಾಡ್ತಾ ಇದೀಯಾ? ಇಷ್ಟು ತನಕ ನೀನು ಮಾತಾಡಿದ ಪ್ರೀತಿ ಮಾತುಗಳನ್ನೆಲ್ಲ ನಾನು ಕೇಳಿಸ್ಕೊಂಡೆ. ನಿನ್ನನ್ನು ಆಮೇಲೆ ವಿಚಾರಿಸ್ಕೊಳ್ತೀನಿ. ನಾನು ಅಂದ್ರೆ ಏನು ಅನ್ಕೊಂಡೆ? ಬರೀ ಅಣ್ಣ ಅಲ್ಲ ನಿನಗೆ, ಈ ರಾಜ್ಯದ ರಾಜ ಕೂಡ ನಾನು. ಸ್ವಂತ ಮನೆ ಅನ್ನ ಹಾಗೆ ನನ್ನ ರಾಜ್ಯದಲ್ಲಿ ಇವ್ರು ಮಲ್ಕೊಂಡಿದ್ದೆ ಮಾಡ್ತಿದ್ದಾರಲ್ಲ, ಇವ್ರ ಬುರುಡೆಗಳನ್ನು ಮೊದಲು ಪಕ್ಕಳೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವನು ಬಗ್ಗಿಬಿಟ್ಟು ಪಕ್ಕದಲ್ಲಿದ್ದ ಒಂದು ದೊಡ್ಡ ಕಲ್ಲಿನ ತುಂಡನ್ನು ಎತ್ಕೊಂಡ. ಗದ್ದಲಕ್ಕೆ ನಿದ್ದೆ ಕತ್ತರಿಸಿ ಗಾಬರಿಯಿಂದ ಕಣ್ಣು ಬಿಡ್ತಿದ್ದಂತಹ ನನ್ನವ್ರ ಕಡೆಗೆ ತಿರುಗ್ದ. ತಕ್ಷಣವೇ ನಾನು ಮುಂದೆ ನುಗ್ಗದೆ ಅವನಿಗೆ ತೆಕ್ಕೆ ಹಾಕಿದೆ. ಇಲ್ಲ ಅಂದರೆ ಅವನ ಕೈಯಲ್ಲಿದ್ದಂತಹ ದಪ್ಪಗಲ್ಲಿಗೆ ನಮ್ಮ ಒಬ್ಬರೋ ಇಬ್ಬರೋ ಯಾರೋ ಸತ್ತೇ ಹೋಗ್ಬಿಡ್ತಾ ಇದ್ರು ಅಂತ ಭೀಮ ಹೇಳ್ತಾನೆ. ಹೌದಾ, ಮುಂದೇನಾಯಿತು ಅಂತ ನೀಲ ಮಗ್ನನಾಗಿ ಕೇಳ್ತಾನೆ. ತೆಕ್ಕೆ ಹಾಕಿ ಹಿಡ್ಕೊಂಡೋ ಇಲ್ವೋ, ಕಲ್ಲು ನನ್ನ ಬೆನ್ನಿನ ಮೇಲಿಂದ ಉರುಳ್ಕೊಂಡು ಕೆಳಗೆ ಬಿತ್ತು. ನನ್ನ ಬೆನ್ನಿನ ಮಾಂಸ ತೆರ್ಕೊಂತು, ಆದರೆ ಮೂಳೆಗೇನೂ ಆಗಲಿಲ್ಲ. ಅವನು ಬಲವಾದ ಆಳೇನೆ. ಒಂದ್ಸಲ ಕೊಸರುಕೊಂಡ, ನಾನು ಮುಗ್ಗುರಿಸ್ದೆ. ಆದರೆ ಅವನು ಅಂಗಾತ ಬಿದ್ದ. ಅವನ ಮೇಲೆ ನಾನು ಬಿದ್ದೆ. ಅವನ ಬೆನ್ನಿಗೆ ಪೆಟ್ಟಾಯಿತು, ನನಗೆ ಮಂಡಿಗೆ ನೋವಾಯಿತು. ಬಿದ್ದವನು ಅವನು ಹೊರಳ್ಕೊಂಡ, ಕಿರಿಚಿಕೊಂಡ. ಕಾಳಗದಲ್ಲಿ ಏನು ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ತಿಳಿದಿದ್ದರೆ ಅವಕಾಶ ಸಿಕ್ಕಿದ ತಕ್ಷಣ ಮಾಡಿ ಮುಗಿಸ್ಬಿಡ್ಬಹುದು. ಅವನನ್ನು ಕೊಲ್ಲೋದು ನನ್ನ ಉದ್ದೇಶ ಅಂತ ನನಗೆ ಗೊತ್ತಿರಲಿಲ್ಲ. ತಿಳಿದಿದ್ರೆ ಅದೇ ಮುಷ್ಟಿನಲ್ಲಿ ಅವನ ಕೂತಿಗೆ ಹಿಸುಕಿ ಮುಗಿಸ್ಬಿಡ್ಬಹುದಾಗಿತ್ತು. ಆದರೆ ನಾನು ಬರೀ ಚಿತ್ತು ಮಾಡೋಕ್ಕೆ ತೊಡಗಿದ್ದೆ. ಅವನು ಬಿಡಿಸ್ಕೊಂಡ. ಇಷ್ಟೆಲ್ಲ ಆದದ್ದು ಒಂದು ಮಟ್ಟಸವಾದ ಬಂಡೆ ಮೇಲೆ. ಇದು ಅಪಾಯ ಅಂತ ನನಗನ್ನಿಸ್ತು. ಏಕೆಂದರೆ ಅಕಸ್ಮಾತ್ ನಾನೇ ಬಿದ್ದರೆ ನನ್ನ ಮೂಳೆ ಮುರಿದೇ ಹೋಗುತ್ತೆ ಅಂತ ಅನ್ನಿಸ್ತು. ಬೇಕಂತಲೇ ಒಂದು 10 ಹೆಜ್ಜೆ ಹಿಂದಕ್ಕೆ ಹೋದೆ. ಅಲ್ಲಿದ್ದ ಮಣ್ಣಿನ ನೆಲದ ಮೇಲೆ ನಿಂತ್ಕೊಂಡೆ. ಅವನು ಕೂಡ ನುಗ್ಗಿ ಮೇಲ್ ಬಂದ ಅಂತ ಭೀಮ ಹೇಳ್ತಾನೆ. ಅಲ್ಲ, ಅವನನ್ನು ಮುಗಿಸ್ಬೇಕು ಅಂತ ನಿನಗೆ ಅನ್ನಿಸ್ಲಿಲ್ವಾದವ್ರೆ ಅಂತ ನೀಲ ಕೇಳ್ತಾನೆ. ಅದೇ ನೋಡು ಎಡವಟ್ಟಾಗಿದ್ದು. ನನಗೇನಾಯ್ತು ಗೊತ್ತಾ,
ಅವನನ್ನು ತಬ್ಬು ಹಿಡುವಾಗ, ಕಾಲಿನಿಂದ ತೊಡರು ಹಾಕುವಾಗ, ಪಟ್ಟು ಹಾಕಿ ತಿರುಚುವಾಗ ಅವನ ಕಲ್ಲು ಮೈನ ಸ್ಪರ್ಶ ನನಗೆ ಹಿತ ಅನ್ನಿಸ್ತಿತ್ತು. ಹಸ್ತಿನಾಪುರದ ಗರಡಿನಲ್ಲಿ ಅಭ್ಯಾಸ ಮಾಡ್ತಾ ಇದ್ನಲ್ಲ, ನನ್ನ ಕಸುವಿಗೆ ತಕ್ಕ ಹಾಗೆ ಯಾರೇ ಒಬ್ಬ ಎದುರಾಳಿನೂ ಅಲ್ಲಿ ಇರಲಿಲ್ಲ. ನನಗೆ ಸರಿಯಾಗಿ ಜೋಡಿ ಕೊಡೋಕೆ ಯಾರೂ ಇರಲಿಲ್ಲ. ಎಷ್ಟೋ ದಿನ ಒಂದು ಸಣ್ಣ ಆನೆಯನ್ನು ರೇಗಿಸಿ ಕಾಳಗ ಮಾಡ್ತಿದ್ದೆ, ನನ್ನ ತೀಟೆ ತೀರಿಸ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು. ಆನೆ ಕಾಲು ಸೊಂಡಲುಗಳು ನನಗೆ ಹಿತ ಆಗೋಷ್ಟು ಕಸುವಾಗಿರುತ್ತವೆ. ಆದರೆ ಆ ದಡ್ಡ ಮುಂಡೆವಕ್ಕೆ ಸೊಂಡಲಿಂದ ಸುತ್ತ ಹಾಕೋದನ್ನು ಬಿಟ್ಟರೆ ಬೇರೆ ಏನೂ ಗೊತ್ತಾಗದು. ಅಪಾಯ ಅಂತ ಗೊತ್ತಿದ್ರು ಕೂಡ ಆಗಾಗ ಮಾಡದೇ ಇದ್ರೆ ಆ ಥರ ನನಗೆ ನನ್ನ ಈ ತೀಟೆ ಇಳಿತಿರ್ಲಿಲ್ಲ. ಈಗ ಇವನು ಸಿಕ್ಕಿದ್ದ, ಹಾಗಾಗಿ ನಾನು ಕುಸ್ತಿ ಸುಖವನ್ನು ಅನುಭವಿಸ್ತಿದ್ದೆ. ಎದೆಗೆ ಎದೆ ಕೊಟ್ಟು ಕಾಲು ತೊಡೆಗಳನ್ನು ಮಡಿಸಿ ಮುರಿದು ಗುದುಮರಿ ಹಾಕಿ ಚಿತ್ತು ಮಾಡೋ ಆ ಕ್ರೀಡೆಯಲ್ಲಿ ನಾನು ತಲ್ಲೀನನಾಗ್ಬಿಟ್ಟೆ. ಆದರೆ ಒಂದು ವಿಷಯ ಏನು ಗೊತ್ತಾ, ಈ ರಾಕ್ಷಸರಿಗೆ ಶಕ್ತಿ ಹೆಚ್ಚು, ಆದರೆ ನನ್ನಷ್ಟೇನಲ್ಲ ಅನ್ಕೋ. ನಮ್ಮ ಆರ್ಯರ ಇತರ ಜಟ್ಟಿಗಳಿಗಿಂತ ಅವ್ರಿಗೆ ಶಕ್ತಿ ಹೆಚ್ಚಿರುತ್ತೆ. ಆದರೆ ಯಾವುದೇ ಒಂದು ಯುದ್ಧ ಕೌಶಲವಾಗಲಿ, ತಂತ್ರ ಅಥವಾ ಎಲ್ಲಿಗೆ ಪೆಟ್ಟು ಹಾಕಿದ್ರೆ ಶರೀರದ ಯಾವ ಭಾಗ ನಿಷ್ಕ್ರಿಯ ಆಗತ್ತೆ, ತಕ್ಷಣ ಯಾವ ಭಾಗವನ್ನು ಹಿಡಿಬೇಕು, ಎಲ್ಲಿ ಒತ್ತಬೇಕು, ಯಾವ ಸೂಕ್ಷ್ಮ ನರದ ಮೇಲೆ ಬೆರಳು ಮಿಡಿದ್ರೆ ಇಡೀ ಪಾರ್ಶ್ವ ಸ್ವಾಧೀನ ತಪ್ಪುತ್ತೆ, ಈ ಥರದ್ದು ಯಾವುದೇ ತಿಳುವಳಿಕೆ ಅವ್ರಿಗೆ ಇರೋದಿಲ್ಲ. ಅವ್ರದ್ದೇನಿದ್ರು ಒಂದು ರೀತಿ ಹುಲಿ ಯುದ್ಧದ ಥರ ಮೇಲ್ ನುಗ್ಗುತ್ತಾರೆ, ಕುತ್ತಿಗೆಗೆ ಬಾಯನ್ನು ಅಥವಾ ಕೈಯನ್ನು ಹಾಕ್ತಾರೆ, ಮುಗಿಸ್ಬಿಡ್ತಾರೆ. ಅಥವಾ ಒಂದು ತೊಡೆಯನ್ನು ಮೆಟ್ಟುಕೊಂಡು ಇನ್ನೊಂದನ್ನು ಹಿಕ್ಕಲಿಸಿ ತುಂಡು ಮಾಡಿಬಿಡ್ತಾರೆ. ಅಷ್ಟರಲ್ಲಿ ಅರ್ಜುನ ಕೂಕೊಂಡ, ಅಣ್ಣ ನೀನು ಮಲ್ಲಕ್ರೀಡೆಗೆ ಇಳಿದಿದ್ಯಾ, ಅವನು ನಿನ್ನನ್ನು ಕೊಲ್ಲಕ್ಕೆ ಸಂಚು ಹಾಕ್ತಾ ಇದ್ದಾನೆ, ತಡ ಮಾಡಿದೆ ನೀನು ತಕ್ಷಣ ಅವನನ್ನು ಕೊಲ್ಲು ತಕ್ಷಣ ಅಂತ ಅವನು ಕೂಕೊಂಡ. ಅಷ್ಟರಲ್ಲಿ ಅವ್ರಿಗೆ ಪೂರ್ತಿ ಎಚ್ಚರ ಆಗ್ಬಿಟ್ಟು ಎಲ್ಲರೂ ಹತ್ರ ಬಂದಿದ್ರು, ಅಂದರೆ ನನ್ನವರೆಲ್ಲರೂ. ಅವರು ಅವನ ಮೇಲೆ ಬೀಳಲಿಲ್ವಾ ಅಂತ ನೀಲ ಕೇಳ್ತಾನೆ. ಹೇಳ್ತೀನಿ ತಡು, ಈಗ ನನಗೆ ಸುಸ್ತಾಗ್ತಿತ್ತು. ಯಾಕೆ ಗೊತ್ತಾ, 2 ರಾತ್ರಿ 1 ಹಗಲು ಪೂರ್ತಿ ನಾನು ನಿದ್ದೆ ಮಾಡಿರಲಿಲ್ಲ. 2 ದಿನದಿಂದ ಹೊಟ್ಟೆಗೂ ಏನೂ ತಿಂದಿರಲಿಲ್ಲ. 1 ರಾತ್ರಿ 1 ಹಗಲು ಪೂರ್ತಿ ಕಾಡಿನಲ್ಲಿ ನಡೆದಿದ್ದೆ. ಅದು ನನ್ನ ಅಮ್ಮನನ್ನು ಹೆಗಲ ಮೇಲೆ ಹೊತ್ಕೊಂಡು. ನನಗೂ ಕೂಡ ಏದುಸಿರು ಬರ್ತಿತ್ತು, ನಿದ್ದೆ ಒದ್ಕೊಂಡು ಬರ್ತಿತ್ತು. ಅರ್ಜುನರಿಗೆ ಇತರರಿಗೆ ಇದೆಲ್ಲ ಅರ್ಥವಾಗಿತ್ತು. ಆದರೂ ನನ್ನ ಒಂದು ಸ್ವಭಾವ ಅವ್ರಿಗೆ ಗೊತ್ತು. ಅದೇನು ಗೊತ್ತಾ, ಈಗ ನಿನ್ನ ರಾಜ್ಯವನ್ನು ಇನ್ನೊಬ್ಬರು ಅತಿಕ್ರಮಿಸಿದ್ರೆ ನೀನು ತಡೀತೀಯಾ? ನೀನು ಅನುಸರಿಸ್ತಿರುವ ಬೇಟೆಯನ್ನು ಇನ್ನೊಬ್ಬರು ಹೊಡೆದುಕೊಂಡ್ರೆ ಸುಮ್ಮನಿರ್ತೀಯಾ? ಹಾಗೇನೆ ನಿನ್ನ ಎದುರಾಳಿಯನ್ನು ಇನ್ನೊಬ್ಬ ಕೊಂದ್ರೆ ನಿರಾಶೆ ಆಗೋದಿಲ್ವಾ? ಆ ಥರ. ಅರ್ಜುನ ಏನೋ ಹೇಳ್ದ, ಅಣ್ಣ ಅವನನ್ನು ನಾನು ಬಾಣ ಹೊಡೆದು ಕೊಲ್ತೀನಿ, ಸ್ವಲ್ಪ ದೂರ ಇರು ಅಂತ ಹೇಳ್ದ. ನಾನು ಮಾತ್ರ ಬೇಡ ಬೇಡ ಅಂದೆ. ನನ್ನನ್ನು ಮುಗಿಸ್ಬಿಡ್ಬೇಕು ಅಂತ ಹಿಡಿಂಬ ಗರ್ಜನೆ ಮಾಡ್ಕೊಂಡು ಬಂದ, ನುಗ್ಗದ. ಏನು ಮಾಡಬೇಕು ಅಂತ ನನಗಿಷ್ಟಲ್ಲಿ ಗೊತ್ತಾಗಿತ್ತು. ಆದರೆ ಮನಸ್ಸಿನಲ್ಲಿ ಒಂದು ತಡೆ ಹಿಡಿತಾ ಇತ್ತು. ಅಲ್ಲಿ ತನಕ ನಾನು ಸಾಧನೆ ಮಾಡಿದ್ದೆ, ಬೇಕಾದಷ್ಟು ಮಲ್ಲಗೆಲಸನೂ ಮಾಡಿದ್ದೆ, ಆದರೆ ಯಾರನ್ನು ಕೊಂದಿರಲಿಲ್ಲ. ದೂರದಲ್ಲಿ ನಿಂತ್ಕೊಂಡು ಬಾಣ ಹೊಡೆದು ಕೊಲ್ಲೋದು ಒಂದು ರೀತಿಗೆ ಸುಲಭ. ಕತ್ತಿ ಎತ್ತಿ ಕತ್ತರಿಸಿ ಹಾಕೋದು ಅಷ್ಟು ಸುಲಭ ಅಲ್ಲ. ಇನ್ನು ಮೈಗೆ ಮೈ ತಗಲಿಸಿ ತಬ್ಬಿ ಬಾಚಿ ಮುರುಚಿ ಜೊತೆಯಲ್ಲಿ ಹೊರಳಿದವನನ್ನು ಕೊಲ್ಲೋದು ಕಷ್ಟ ಅಲ್ವಾ? ಅದು ಯಾರನ್ನೂ ಕೊಂದು ಅಭ್ಯಾಸ ಇಲ್ಲದ ನನ್ನಂಥವನಿಗೆ. ಅಷ್ಟರಲ್ಲಿ ಅವನೇನು ಮಾಡ್ದ, ಹತ್ತಿರದಲ್ಲಿದ್ದ ಒಂದು ಆಲದ ಮರದ ತುಂಡನ್ನು ಮುರ್ಕೊಂಡ. ನಾನು ಒಂದು ಮುರ್ಕೊಂಡೆ. ಎತ್ತಿ ನನ್ನನ್ನು ಹೊಡೆಯೋಕ್ಕೆ ಅಂತ ಅವನು ಬಂದ. ನನ್ನ ತಕ್ಷಣ ಪಕ್ಕಕ್ಕೆ ಹೊರಳಿದೆ. ಅವನು ಏಟು ನೆಲಕ್ಕೆ ಬಿತ್ತು. ನಾನು ಹಾಕಿದ ಏಟು ಅವನ ಬುರುಡೆಗೆ ಬಿತ್ತು. ರಕ್ತ ಹರಿಯಕ್ಕೆ ಶುರು ಆಯಿತು. ಅದು ಚೂರು ಚೂರಾಗಿತ್ತು ಅಂತಲೇ. ಕೂಗೋಕ್ಕೂ ಬಾಯಿ ತೆಗೆದವನು ಪೂರ್ತಿ ಕೂಗೋದೂ ಇಲ್ಲ, ಬಿದ್ದುಬಿಟ್ಟ. ನೆಲದ ಮಣ್ಣನ್ನು ಕೆಂಪು ರಕ್ತದಿಂದ ನೆನೆಸ್ಕೊಂತ ಅವನಲ್ಲೇ ಉರುಳುಬಿಟ್ಟ ಅಂತ ಭೀಮ ಹೇಳ್ತಾನೆ. ಆಗ ನೀಲ ಕೇಳ್ತಾನೆ, ಮುಂದೆ ಅವನ ತಂಗಿ ಸುಮ್ಮನಿದ್ಲಾ ಅಂತ ಕೇಳಿದಾಗ, ಇಲ್ಲ ಗೊಳೋ ಅಂತ ಅಳಕ್ಕೆ ಶುರು ಮಾಡಿದ್ಲು. ಅಣ್ಣನ ರಕ್ತ ಹರಿಯೋ ತಲೆಯನ್ನು ಎತ್ತಿ ತೊಡೆ ಮೇಲೆ ಹಾಕ್ಕೊಂಡ್ಲು. ಅವಳು ಅಳೋ ಸದ್ದಿಗೆ ಕಾಡಿನ ಗಿಡ ಬಳ್ಳಿಗಳೆಲ್ಲ ಹೆದರಿ ಮಂಕಾಗಿದ್ವು ಅನ್ನಿಸ್ತು. ಯಾರೋ ಒಂದಿಬ್ಬರು ರಾಕ್ಷಸರು ಓಡ್ ಬಂದರು. ಅವರು ಚಲನೆಯ ಸದ್ದು ಕೇಳಿಸಿದ್ದೆ ಅರ್ಜುನ ಏನು ಮಾಡ್ದ, ಒಂದಾದ್ಮೇಲೆ ಒಂದರಂತೆ 7-8 ಬಾಣವನ್ನು ಹೊಡೆದ. ಹಿಡಂಬನ ಹೆಣ ನೋಡೋಕ್ಕೆ ಮೊದಲೇನೆ ಅವರೇ ಊಲಿಡ್ತಾ ಕೆಳಗೆ ಬಿದ್ದರು. ತೊಡೆ ಮೇಲಿದ್ದ ಅಣ್ಣನ ತಲೆಯನ್ನು ಅವಳು ಕೆಳಗಿಟ್ಟು ರಕ್ತದಿಂದ ಒದ್ದೆಯಾದ ಕಾಲುಗಳಿಂದ ನೆಗಿತಾ ಅವನ ತಂಗಿ ಅಲ್ಲಿ ಹೋಗಿ ನೋಡಿದ್ಲು. ಆ ಬಂದಿದ್ದ 2 ರಾಕ್ಷಸರು ನೋವಿನಿಂದ ಹೊಡ್ಕೊಳ್ತಾ ಇದ್ರು.
ಬಾಣಗಳು ಅವರ ಅಪಾಯ ಸ್ಥಳಕ್ಕೆ ತಗುಲಿದ್ವು. ಒಬ್ಬರು ಉಳಿಲಿಲ್ಲ. ಅವಳು ಓಡ್ಬಿಟ್ಟು ಅಲ್ಲಿಂದ ಮರೆ ಆಗ್ಬಿಟ್ಲು. ಸರಿ, ಇನ್ನು ಇವಳು ತನ್ನ ಕಡೆಯವ್ರನ್ನೆಲ್ಲ ಗುಂಪು ಕಟ್ಕೊಂಡು ಕರ್ಕೊಂಬರ್ತಾಳೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಇಲ್ಲಿಂದ ಓಡ್ ಹೋಗಬೇಕು ನಾವು, ಅಥವಾ ಇಲ್ಲೇ ಇದ್ದು ಅವಳು ಕರ್ಕೊಂಡು ಬರೋ ರಾಕ್ಷಸ ಸಮೂಹವನ್ನು ಎದುರಿಸ್ಬೇಕು. ಆದರೆ ಎಲ್ಲಿಗೆ ಓಡ್ ಹೋಗೋದು? ನಾವು ಬಂದಿದ್ದಕ್ಕೆ ನಮಗೆ ಮರೆತು ಹೋಗಿದೆ. ಹಿಂತಿರುಗಿ ಹೋದರೆ ಮತ್ತೆ ದುರ್ಯೋಧನನ ದೇಶಕ್ಕೆ ಹೋಗಬಹುದು. ಅಲ್ಲಂತೂ ಅಪಾಯ ಖಚಿತವಾಗಿದೆ. ಆದರೆ ನನ್ನನ್ನು ನಿದ್ದೆ ಒದ್ದುಕೊಂಡು ಬರ್ತಾ ಇತ್ತು. ಅಷ್ಟೊತ್ತಿಗೆ ಧರ್ಮ, ಅರ್ಜುನ, ನಕುಲ, ಸಹದೇವ, ಮುಂದೆ ನೀವು ನೋಡ್ಕೊಳ್ಳಿ, ಒಂದು ಕ್ಷಣ ನಿಂತಿದ್ರು ನಾನು ತಲೆ ತಿರುಗಿ ಬಿದ್ದು ಬಿಡ್ತೀನಿ, ನನಗೆ ಅಷ್ಟು ನಿದ್ದೆ ಬರ್ತಾ ಇದೆ ಅಂತ ನಾನು ಹೇಳಿದೆ. ಆ ಒಂದು ಮರದ ಕೊಂಬೆ ಮುರಿದಿದ್ನಲ್ಲ, ಅದೇ ಆಲದ ಮರದ ಬುಡದಲ್ಲಿ ನಾನು ಮಲ್ಕೊಂಡ್ಬಿಟ್ಟೆ. ಒಂದು 4 ಸಲ ಉಸಿರಾಡಿದ್ದಷ್ಟೇ ನೆನಪು, 5ನೇ ನೆನಪೇ ಇಲ್ಲ, ಅಷ್ಟು ಬೇಗ ನಿದ್ದೆ ಹೋಗ್ಬಿಟ್ಟಿದ್ದೆ ಅಂತ ಭೀಮ ನಗ್ತಾನೆ. ಆಗ ನೀಲ ಕೇಳ್ತಾನೆ, ಮತ್ತೆ ರಾಕ್ಷಸ ಸಮೂಹ ಬರಲಿಲ್ವಾ ಅಂತ ಕೇಳಿದಾಗ ಭೀಮ ಮತ್ತೆ ಮುಂದುವರಿಸ್ತಾನೆ. ನನಗೆ ಎಚ್ಚರಿಕೆ ಆದಾಗ ಮಧ್ಯಾಹ್ನ ಕಳೆದು ಸಂಜೆನೂ ಕಳೆದು ರಾತ್ರಿ ಆಗ್ತಾ ಬಂದಿತ್ತು. ಎಚ್ಚರ ಆದಾಗ ಅಲ್ಲ, ನನಗೇನು ಎಚ್ಚರಿಕೆ ಆಗಲೇ ಇಲ್ಲ. ಅಮ್ಮನೇ ನನ್ನ ಭುಜವನ್ನು ನೂಕಿ ನೂಕಿ ಬಲವಂತವಾಗಿ ಎಬ್ಬಿಸಿದ್ಲು. ಎದುರುಗಡೆ ನೋಡಿದ್ರೆ ಆ ಸತ್ತ ಹಿಡಂಬನ ತಂಗಿ ನಿಂತಿದ್ಲು. ಅವಳ ಜೊತೆಗೆ 7-8 ಜನ ಮುದುಕ ರಾಕ್ಷಸರು ಕೂಡ ನಿಂತಿದ್ರು. ಜಗಳದ ಚಿಹ್ನೆ ಇಲ್ಲಿರಲಿಲ್ಲ. ನಮ್ಮ ರಾಜನನ್ನ ಕೊಂದ ಈ ವೀರನನ್ನ ನಮ್ಮ ರಾಜಕನ್ಯೆ ಮದುವೆ ಆಗ್ತಾಳೆ. ಅವಳ ಕೈ ಹಿಡಿದು ನೀನು ನಮ್ಮ ರಾಜ ಆಗು ಅಂತ ಅವ್ರು ನನ್ನನ್ನು ಪ್ರಾರ್ಥನೆ ಮಾಡಿಕೊಂಡ್ರು. ಇದಕ್ಕೆ ಅಮ್ಮನೂ ಕೂಡ ಒಪ್ಕೊಂಡಿದ್ಲು. ಮುಂದೇನಾಯ್ತು ಅಂತ ನೀಲ ಕೇಳ್ತಾನೆ. ಮುಂದಿನ್ನೇನು, ಅವಳಲ್ಲಿ ಮೋಹ ಬೆಳೆದು ಹೋಗಿತ್ತು. ಮೋಹ ಅಂದರೆ ಎಂಥದು ಅಂತ ಭೀಮ ತಕ್ಷಣ ಆ ಮಾತನ್ನು ನಿಲ್ಲಿಸ್ತಾನೆ. ನೀನು ಯೋಧ, ಅವೆಲ್ಲ ನಿನಗ್ಯಾಕೆ? ಯೋಧರು ಏನಿದ್ರು ಯುದ್ಧದ ವಿವರ ತಿಳ್ಕೊಬೇಕು, ಉಳಿದದ್ದಲ್ಲ ಅಂತ ಅಂದ. ಅವನ ಮನಸ್ಸು ಮತ್ತೆ ಹಿಂದಕ್ಕೆ ತಿರುಗುತ್ತೆ, ನೆನಪು ಒತ್ತಿ ಬರ್ತಿರುತ್ತೆ. ಆದರೆ ಈ 25-30 ವರ್ಷದ ಯೋಧನ ಕೈಲಿ ಅದೆಲ್ಲ ಮಾತಾಡಲಿಕ್ಕೆ ಭೀಮನಿಗೆ ಸಂಕೋಚ ಆಗುತ್ತೆ. ಹೆಂಗಸಿನ ವಿಷಯ, ಶೃಂಗಾರದ ವಿಷಯ ಅವನು ಯಾವತ್ತೂ ಬೇರೆ ಯಾವ ಗಂಡಸಿನ ಕೈಲೂ ಆಡಿದ್ದೇ ಇಲ್ಲ. ಇಷ್ಟು ವಯಸ್ಸಾದರೂ ಇದನ್ನು ಆಡ್ತಾನೆ ಅಂತಂದರೆ ಏನಿದು ಛೇ ಅಂತ ಅನಿಸಿ ಭೀಮ ಮಾತನ್ನು ನಿಲ್ಲಿಸ್ತಾನೆ. ಜೊತೆಗೇನೆ ಇದೆಲ್ಲ ನಿನಗ್ಯಾಕೆ ಅನ್ನಿಸ್ಕೊಂಡಿದ್ರಿಂದ ನೀಲಗನಿಗೂ ಕೂಡ ನಾಚಿಕೆ ಅವಮಾನ ಅನಿಸುತ್ತೆ. ಸುಮ್ಮನೆ ಕತ್ತು ಬಗ್ಸಿ ಅವನು ಕೂತು ಬಿಡ್ತಾನೆ. ಆ ನಂತರ ಮೇಲೆದ್ದೇಳ್ತಾನೆ, ಆಕಾಶದ ಕಡೆಗೆ ಕತ್ತೆತ್ತಿ ನೋಡ್ತಾನೆ. ಹೊತ್ತು ಬಾಗ್ತಾ ಇದೆ, ಹೊರಟು ಬಿಡೋಣ ಅಂತ ಹೇಳಿಬಿಟ್ಟು ಮಲ್ಕೊಂಡು ಗೊರಕೆ ಹೊಡಿತಿದ್ದವ್ರನ್ನ ಕೂಗಿ ತಿವಿದು ಎಬ್ಸೋಕ್ಕೆ ಶುರು ಮಾಡ್ತಾನೆ. ಮತ್ತೆ ಭೀಮ ಮತ್ತು ಅವನ ಸಂಗಡಿಗರ ಪ್ರಯಾಣ ಮುಂದುವರಿಯುತ್ತೆ. ಮುಂದೆ ಕತ್ತಿಯನ್ನು ತಗಲಿಸಿ ಎಡಹಗಲಿಗೆ ಬಿಲ್ಲು, ಬೆನ್ನಿಗೆ ಬತ್ತಳಿಕೆಯನ್ನು ಕಟ್ಟಿಕೊಂಡ ನೀಲಿನ ಕುದುರೆ ಇರುತ್ತೆ. ಅವನ ಹಿಂದೆ ಇದೇ ರೀತಿ ಸಜ್ಜಿತರಾದಂತಹ 10 ಸವಾರರಿರ್ತಾರೆ. ಮಧ್ಯದಲ್ಲಿ ಆಯುಧಶಾಲಿಯಾದ ಭೀಮ ಇರ್ತಾನೆ. ಅವನ ಹಿಂದೆ ಮತ್ತೆ 10 ಸವಾರರಿರ್ತಾರೆ. ಎಲ್ಲ ಕುದುರೆಗಳ ಮೇಲೂ 2 ಕಡೆಗೂ ಹಸಿಬೆ ಚೀಲಗಳಲ್ಲಿ ತೂಗುವಂತಹ ಅಕ್ಕಿ, ಹಿಟ್ಟು, ಧಾನ್ಯಗಳು ಇರುತ್ತೆ. ಕೆಲವರ ಕುದುರೆಗಳ ಮೇಲೆ ಅಡಿಗೆ ಪಾತ್ರೆಗಳಿರುತ್ತೆ. ಮತ್ತೆ ಕೆಲವು ಕುದುರೆಗಳ ಮೇಲೆ ನೆಲದ ಮೇಲೆ ಹಾಸೋ ಬಟ್ಟೆಗಳಿರುತ್ತೆ. ಇವರು ಪೂರ್ವಾಭಿಮುಖವಾಗಿ ಸಾಗ್ತಾ ಇರ್ತಾರೆ. ಹಾಗಾಗಿ ಇಳಿ ಬಿಸಿಲು ಬೆನ್ನಿಗೆ ಬಡಿತಾ ಇರುತ್ತೆ. ಕುದುರೆ ಹೆಜ್ಜೆ ಸದ್ದು, ಧೂಳು ಎಲ್ಲ ಅಲ್ಲಿ ತುಂಬಿಟ್ಟಿರುತ್ತೆ. ಇನ್ನು 3 ಅಥವಾ 4 ದಿನದಲ್ಲಿ ಹಿಡಂಬ ಇದ್ದ ಕಾಡನ್ನು ತಲುಪ್ತೀವಿ. ಮಗ ಘಟೋತ್ಕಚ ಮತ್ತು ಹೆಂಡತಿ ಸಾಲ ಕಟಂಕಟಿಯ ಭೇಟಿಯಾಗತ್ತೆ ಅಂತ ಭೀಮನಿಗನ್ಸುತ್ತೆ. ಅವನ ಮನಸ್ಸು ಒಂದು ರೀತಿಯ ಮುಜುಗರಕ್ಕೆ ಸಿಕ್ಕಾಕ್ಕೊಳ್ಳುತ್ತೆ. ಇಷ್ಟು ವರ್ಷಗಳಲ್ಲಿ ಸಂಪರ್ಕನೇ ಇಲ್ಲ. ಈಗ ಹೋಗ್ಬಿಟ್ಟು ನಾನು ಭೀಮ 1 ವರ್ಷ ನಿನ್ನ ಗಂಡ ಆಗಿದ್ದವನು ಅಂತ ಹೆಂಡತಿ ಮುಂದೆ ಹೇಳಬೇಕು. ಜೊತೆಗೆ ನಿನ್ನಪ್ಪ ನಾನು ಅಂದ್ಬಿಟ್ಟು ತಾನೇ ಹುಟ್ಟಿಸಿದ ಮಗನ ಮುಂದೆ ನಿಂತು ಹೇಳಬೇಕು. ಎಷ್ಟು ಹೀನಾಯ ಅಲ್ವಾ ಅನ್ನಿಸುತ್ತೆ. ಹೀಗೆ ವಾಪಸ್ಸು ತಿರುಗಿ ಹೋಗ್ಬಿಡೋಣವಾ ಅಂತ ಭೀಮನಿಗನ್ಸುತ್ತೆ. ಆದರೆ ಹೊರಟಿದ್ದಾಗೋಗಿದೆ. ಕೃಷ್ಣನಿಗೆ ಮಾತು ಕೊಟ್ಟಿದ್ದಾಗೋಗಿದೆ. ದುರ್ಯೋಧನ ಕಡೆಗೆ ಸೇರೋ ರಾಕ್ಷಸರಿಗೆ ಪ್ರತಿ ಶಕ್ತಿನೂ ಇಲ್ಲದೆ ಅಲ್ಪಸಂಖ್ಯೆಯ ನಮ್ಮ ಸೈನ್ಯ ನುಚ್ಚು ನೂರಾಗ್ಬಿಡುತ್ತೆ ಅಂದ್ಕೊಳ್ಳುವಾಗ ಮತ್ತೆ ಹಿಡಂಬಿಯ ನೆನಪಾಗತ್ತೆ ಅವನಿಗೆ. ಅವಳು ನನ್ನನ್ನು ಬೈಯಬಹುದು, ಇಷ್ಟು ದಿನ ಯಾಕೆ ಮರೆತೆ ನನ್ನನ್ನು ಅಂತ ಬೆನ್ನಿನ ಮೇಲೆ ದಡ ದಡ ಅಂತ 4 ಗುದ್ದು ಹಾಕಬಹುದು. ಆದರೆ ತನ್ನನ್ನು ಅವಳು ತಿರಸ್ಕರಿಸೋದಿಲ್ಲ ಅಂತ ಅವನಿಗೆ ಮನಸ್ಸಿಗೆ ಸ್ಪಷ್ಟವಾಗಿ ಅನಿಸುತ್ತೆ. ಎಷ್ಟು ಪ್ರೀತಿ ಅವಳಿಗೆ ನಾನು ಅಂದರೆ, ನೋಡಿದ ತಕ್ಷಣವೇ ಹುಟ್ಟಿ ಬಂದಂತಹ ಬಲವಂತವಾದ ಪ್ರೀತಿ ಅದು.
ಅಣ್ಣನ ರಕ್ತ ಸೋರೋ ತಲೆಯನ್ನು ತೊಡೆ ಮೇಲಿಟ್ಕೊಂಡು ಕಾಡಿನ ಗಿಡ ಮರಗಳೆಲ್ಲ ಸೊರ್ಗೋ ಹಾಗೆ ಅತ್ಲಲ್ವಾ ಅವಳು. ತನ್ನೆದುರಿಗೇನೆ ಅಣ್ಣನ್ನ ಕೊಂದವನನ್ನ ಭಿಕ್ಷೆ ಬೇಡಿದ್ಲು. ಅದು ಪ್ರೀತಿ ಭಿಕ್ಷೆ. ನಾನು ನೋಡಿದ್ರೆ ನಿಜವಾಗ್ಲೂ ಹೊರಟ ಹೆಂಗಸಿನ ಮನಸ್ಸು ತಿಳಿಯೋದಿಲ್ಲ. ಅಮ್ಮ ಇಲ್ದಿದ್ರೆ ನಾನು ಒಪ್ಸಲೇ ಇರ್ಲಿಲ್ವೇನೋ ಗೊತ್ತಿಲ್ಲ. ನನ್ನನ್ನು ಎಬ್ಸೋ ಹೊತ್ತಿಗಾಗಲೇ ಅಮ್ಮ, ಧರ್ಮ, ಅನುಜ ಮಾತಾಡಿಕೊಂಡು ನಿಶ್ಚಯ ಮಾಡಿಕೊಂಡಿದ್ರು. ಧರ್ಮ ಅರ್ಜುನರ ವ್ಯವಹಾರದ ಲೆಕ್ಕಾಚಾರವೇನೋ ಸರಿನೇ ಆಗಿತ್ತು. ಏಕೆಂದರೆ ಸದ್ಯದಲ್ಲಿ ಕೆಲವು ದಿನ ನಾವು ಈ ಅರಣ್ಯದ ಮಧ್ಯಭಾಗದಲ್ಲಿರುವ ಈ ರಾಕ್ಷಸರ ಬೀಡಿನಲ್ಲಿರೋದೇ ಒಂದು ರೀತಿಯ ಕ್ಷೇಮ. ದುರ್ಯೋಧನ ಕಡೆಯವರು ಇದನ್ನು ಪ್ರವೇಶಿಸೋಕ್ಕೆ ಸಾಧ್ಯನೇ ಇಲ್ಲ. ಇವಳನ್ನ ಕೈ ಹಿಡಿದು ಭೀಮ ಇದರ ರಾಜನಾದರೆ ನಾವು ಕ್ಷೇಮವಾಗಿರಬಹುದು. ಇಲ್ಲ ಅಂದರೆ ಈ ನರಭಕ್ಷಕರು ನಮ್ಮ ಚರ್ಮವನ್ನು ಹರಿದು ತಿಂತಾರೆ. ಈ ವ್ಯವಹಾರ ಈ ಸಂದರ್ಭದಲ್ಲಿ ಸಹಜವಾದದ್ದು ಅಂತ ಅನ್ನಿಸ್ತು. ಆದರೆ ಅಮ್ಮ ಹೇಳಿದ್ಲು, ಮಗು, ಹೆಂಗಸಿನ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅನುಭವ ಪಕ್ವ ಆಗಿರಬೇಕು. ನಿನಗಿನ್ನು ಹುಡುಗಾಟ, ನಿನಗೆ ತಿಳುವಳಿಕೆನೂ ಇಲ್ಲ. ಹೆಂಗಸು ತನ್ನ ಮನಸ್ಸನ್ನು ನೈವೇದ್ಯ ಮಾಡೋಕ್ಕೆ ಅಂತ ಬಂದಾಗ ಒಲ್ಲೆ ಅನ್ನೋದು ಮಹಾಪಾಪ. ಅದಕ್ಕೇನೆ ಇವರು ರಾಕ್ಷಸರು, ಇವ್ರು ನಾಗರು, ಇವರು ನಿಷಾದ್ರು, ಇವರು ಕಿರಾತರು, ಇವರು ಆರ್ಯರು, ದೇವರು ಅಂತ ಯಾವ ಭೇದನೂ ಇರೋದಿಲ್ಲ. ಇವಳು ನೋಡಿದ್ರೆ ಅವಿವಾಹಿತೆ, ನಿನ್ನನ್ನು ಅವಳು ಬಯಸಿದ್ದಾಳೆ. ಅವಳ ಬಯಕೆಯನ್ನು ನೀನು ಸಮೃದ್ಧವಾಗಿ ತೀರಿಸಬೇಕು. ಮೇಲೆದ್ದೇಳು ಅಂದ್ಬಿಟ್ಟು ಅಮ್ಮನ ಎಬ್ಬಿಸಿ ನನ್ನನ್ನು ಕೂಡಿಸಿದ್ಲು. ಅಮ್ಮನ ಆಜ್ಞೆಯನ್ನು ಮೀರೋದು ಹೇಗೆ? ಈ ಸಾಲ ಕಟಂಕಟಿಯ ಪ್ರೀತಿಯ ಆಳವನ್ನು ನಾನು ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಅಮ್ಮ ಅರ್ಥ ಮಾಡ್ಕೊಂಡಿದ್ಲು. ಪ್ರೀತಿ ಅಂದರೆ ಎಂಥ ಪ್ರೀತಿ ಅದು! ಆ ರಾತ್ರಿನೇ ನಮ್ಮನ್ನು ಕಾಡಿನ ಇನ್ನೂ ಒಳಭಾಗಕ್ಕೆ ನಡೆಸ್ಕೊಂಡು ಹೋದ್ಲು. ಸುಮಾರು ನಡುರಾತ್ರಿ ಕಳೆಯೋವರೆಗೂ ಅದೇ ರೀತಿ ನಡೀತಾನೇ ಇದ್ವಿ. ನಮಗಾಗಿ ಬೇಯಿಸಿದ ಮಾಂಸ ಕೊಟ್ಲು, ಹಸುವು ಇಂಗೋಷ್ಟು ಕೊಟ್ಲು. ಬೆಳಗಾದ ಮೇಲೆ ಮದುವೆ ಅಂತ ಅಮ್ಮ ಹೇಳಿದ ಮೇಲೆ ಅವಳು ಎದುರಿಗಿದ್ದ ಮರವನ್ನು ಹತ್ತಿ ಕಾಂಡವು ಕೊಂಬೆಗಳಾಗಿ ಒಡೆಯೋ ಕವೆಗೆ ಕಟ್ಟಿದ್ದ ದೊಡ್ಡ ಬಿದಿರು ಗೂಡಲ್ಲಿ ಮಲ್ಕೊಂಡ್ಲು. ನಮಗೂ ಅಂಥದ್ದೇ ಗೂಡುಗಳನ್ನು ಸಿದ್ಧಪಡಿಸಿದ್ರು. ಅಮ್ಮನಿಗೆ ಮರ ಹತ್ತಕ್ಕೆ ಭಯ, ಆದರೆ ಕೆಳಗಡೆ ಮಲ್ಕೊಂಡ್ರೆ ಹುಲಿ ಕಿರುಗಳ ಅಪಾಯ. ಹಾಗಾಗಿ ಎಲ್ಲರೂ ಮತ್ತೆ ಗೂಡು ಹತ್ತಿ ಮಲಗಿದ್ವಿ. ಮರುದಿನ ನೀರಿನ ದಡದಲ್ಲಿ ನಿಲ್ಲಿಸಿ ಅಮ್ಮ ಹೇಳಿದ ಹಾಗೇನೆ ಆರ್ಯ ಪದ್ಧತಿಯಲ್ಲಿ ಮದುವೆ ಶಾಸ್ತ್ರ ಮುಗೀತು. ಆನಂತರ ದೂರದ ಬಂಡೆಗಳ ಮರೆಗೆ ಅವಳು ನನ್ನನ್ನು ಕರ್ಕೊಂಡು ಹೋದ್ಲು. ಅದೇನು ಪ್ರೀತಿಯನ್ನು ಸುರಿಸಿದ್ಲು ಅವಳು. ತನ್ನ ಮೈ, ಮುಖ, ನಾಲಿಗೆಯಿಂದ ನೆಕ್ಕಿ ಹಲ್ಲಿನಿಂದ ಕೆರೆದು ತನ್ನನ್ನು ಎಷ್ಟು ಪ್ರೀತಿಸಿದ್ರೂ ಅವಳಿಗೆ ಸಾಲದು. ಎಂತಹ ಮೈಕಟ್ಟವಳದು! ಮಲ್ಲಕಾಳಗಕ್ಕೆ ಹಿತ ಆಗುವಷ್ಟು ಗಟ್ಟಿಗೊಂಡ ತೊಡೆ, ಮೀನುಕಂಡ, ತೋಳು, ಎದೆಕಟ್ಟುಗಳು, ಸೋಲರಿದಿರಂತಹ ಸೌಷ್ಠವ ಅವಳದು. ಮುನಿಸಿ ಮುಂಡಾಟ ಮಾಡಿದ್ರೆ ತನ್ನನ್ನೇ ಮುದುರಿ ಎತ್ತಿ ಬೀಸಾಕುವಂತಹ ದೇಹ ಶಕ್ತಿ ಅವಳಿಗಿತ್ತು. ಸಿಟ್ಟು ಬಂದರೆ ದಡದಡನೆ ಬೆನ್ನಿಗೆ 4 ಗೂದುತ್ತಿದ್ಲು. ಆನಂತರ ತಬ್ಬಿ ಅಳ್ತಾ ಇದ್ಲು. ಬೇಟೆಗೆ ಜೊತೆ ಕೊಡ್ತಿದ್ಲು, ಈಜಕ್ಕೂ ಜೊತೆ, ಓಡೋಕ್ಕೂ ಜೊತೆ. ಮರದ ಕೊಂಬೆ ಮೇಲೆ ಬಿದಿರುಗೂಡಲು ಜೊತೆ ಕೊಡ್ತಿದ್ಲು. ಕಾಡಾನೆ ಬಂದಾಗ ನುಸುಳುಕೊಳ್ಳುವಾಗ ಕೂಡ ಸ್ವಲ್ಪ ಭಯಪಡದೆ ಜೊತೆ ಕೊಡ್ತಾ ಇದ್ಲು. ಗಂಡನನ್ನ ಮಗುವಿನಂತೆ ಸಂರಕ್ಷಿಸುವಂತಹ ಶಕ್ತಿ ಅವಳಿಗಿತ್ತು. ರತಿ ಮುಗಿಯೋ ಹೊತ್ತಿಗೆ ಅಗಿದ ಮಣ್ಣಿನ ಮೇಲೆ ಸಮಶಕ್ತಿಯ ಮಲ್ಲನ ಜೊತೆಗೆ ಕಾದಿ ಬಳಲಿದಾಗ ಆಗುವಂತಹ ಹಿತಕರವಾದ ಮೈನೋವನ್ನು ಆಕೆ ತರಿಸ್ತಿದ್ಲು. ಆದರೆ ಕೃಷ್ಣ ಜೊತೆಗೆ ಒಂದು ದಿನವೂ ಹೀಗೆ ಆಗಿದ್ದಿಲ್ಲ. ಅವಳು ನೋಡಿದ್ರೆ ಸುಕುಮಾರಿ, ಎಲ್ಲಿ ಬಾಡು ಹೋಗ್ತಾಳೋ ಅನ್ನೋ ಹಾಗೆ ಅವಳನ್ನು ಹಗುರವಾಗಿ ಹಿಡಿಬೇಕು, ಸೂಕ್ಷ್ಮವಾಗಿ ಮೂಸಿ ಸಂತೋಷಿಸಬೇಕಾದಂತಹ ಹೂವಾಗಿದ್ಲವಳು. ಇವಳ ಚಳಕ ಏನಿದ್ರು ಮಾತಿನಲ್ಲಿ, ಹುಬ್ಬಿನ ಕೊಂಕಿನಲ್ಲಿ, ಕಣ್ಣ ಹನಿಗಳ ನಿಶಬ್ದತೆಯಲ್ಲಿ. ಸಾಲ ಕಟಂಕಟಿ ಹಾಗೆ ಇವಳು ಒಂದು ದಿನವೂ ಮೇಲೆ ಬಿದ್ದು ಬಂದಿಲ್ಲ. ಕಣ್ಣಿನ ಹೊಳಪಲ್ಲೇನೆ ಅವಳ ಆಸೆಯನ್ನು ಅರ್ಥ ಮಾಡ್ಕೊಳ್ಬೇಕು, ಇಲ್ದಿದ್ರೆ ಏನೂ ಇಲ್ಲ. ಅಮ್ಮ ಹೇಳ್ತಾ ಇದ್ಲು, ಆರ್ಯ ಹೆಂಡತಿ ಅಂದರೆ ಹೀಗಿರಬೇಕು ಅಂತ. ಕೃಷ್ಣೆ, ನೀನು ಯಾಕೆ ಹಾಗೆ ಮಾಡೋದಿಲ್ಲ ಅಂತ ಅಂದರೆ ಅವಳು ಮುಖ ಸಿಂಡರಿಸ್ತಿದ್ಲು, ಹುಬ್ಬು ಕೊಂಕುಸ್ತಾ ಇದ್ಲು. ಅದೆಲ್ಲ ಸರಿ, ಆದರೆ ಕೃಷ್ಣೆಯ ಮಾನ ಸಂರಕ್ಷಣೆಗೆ ಅಂತ ಹೇಳ್ಬಿಟ್ಟು ತಾನು ಪಟ್ಟ ಕ್ಲೇಶ ಕಡಿಮೆನಾ? ಆ ಜೂಜಿನ ನಂತರ ದುಶ್ಯಾಸನ ಅವಳು ಸೀರೆ ಎಳೆದಾಗ, ಕಾಡಿನಲ್ಲಿ ಜಯದ್ರಥ ಅವಳನ್ನು ಹೊತ್ಕೊಂಡು ಹೋದಾಗ, ಕೀಚಕ ಅವಳ ಮೇಲೆ ಕಣ್ಣು ಹಾಕಿದಾಗ ತನಗೆಷ್ಟೋ ಸಲ ಅನ್ನಿಸ್ತಿದ್ಲು, ಸಾಲ ಕಟಂಕಟಿನೇ ಅಲ್ಲಿ ಇದ್ದಿದ್ರೆ ತಾನೇ ದುಶ್ಯಾಸನನ ಕರುಳನ್ನು ಬಗೆದು ಮಾಲೆ ಎತ್ತುತ್ತಿದ್ಲು. ಜಯದ್ರಥನ ಎತ್ತರವಾದ ಕುತ್ತಿಗೆಯನ್ನು ಮುರಿದು ಬಂಡೆ ಮೇಲೆ ಜಜ್ಜಿ ಬಿಡ್ತಿದ್ಲು. ಕೀಚಕನನ್ನು ಕೂಡ ಹಿಸಕ್ ಬಿಟ್ಟು ಇಲ್ಲವಾಗಿಸ್ಬಿಡ್ತಿದ್ಲು. ಆದರೆ ಈ ಕೃಷ್ಣೆ ಅಸಹಾಯಕಳು, ಅವಳು ಆರ್ಯಳು.
ಆದರೂ ಅವಳ ಮಾತನ್ನು ಮೀರೋಕ್ಕಾಗೋದೇ ಇಲ್ಲ. ಅವಳನ್ನು ರಕ್ಷಿಸೋದು, ಅವಳ ಅಪಮಾನವನ್ನು ಮಾಡಿದವ್ರಿಗೆ ಶಿಕ್ಷಿಸೋದು, ಅವಳ ಇಚ್ಛೆಯನ್ನು ಅರಿತು ಪೂರೈಸೋದು ನನ್ನ ಪುರುಷತ್ವದ ಗುರಿ ಅಂತ ತನಗನ್ಸುತ್ತಲ್ಲ. ಯಾಕೆ ನನ್ನ ಗಂಡಸ್ತನವನ್ನು ಸಾರ್ಥಕಪಡಿಸ್ಕೊಳ್ಳೋ ಯಾವುದನ್ನು ಸಾಲಕಟ್ಟಂಗಿ ಯಾವತ್ತು ಕೇಳಲಿಲ್ಲ, ತಾನು ಪೂರೈಸಿರಲಿಲ್ಲ. ಆದರೆ ಈಗ ನೋಡಿದ್ರೆ ಅವಳ ಸಹಾಯವನ್ನು ಕೇಳೋಕ್ಕೆ ಹೋಗ್ತಾ ಇದ್ದೀನಲ್ಲ. ಭೀಮನಿಗೆ ಮತ್ತೆ ನಾಚಿಕೆ ಆಗತ್ತೆ. ಆದರೆ ಹಿಂತಿರುಗಿ ಹೋಗೇ ಬಿಡೋಣವಾ ಅಂತಲೂ ಅವನಿಗೆ ಮತ್ತೆ ಮತ್ತೆ ಅನ್ನಿಸ್ತಾ ಇರುತ್ತೆ. ಅಷ್ಟೊತ್ತಿಗೆ ಸೂರ್ಯ ಮುಳುಗಿ ಸಂಜೆ ಕಳೆದಿರುತ್ತೆ. ಬೆಟ್ಟಗಳ ಸಾಲು ವಿರಳವಾಗ್ತಾ ಹೋಗ್ತಿರುತ್ತೆ. ಇನ್ನು ಮುಂದೆ ಬರೀ ಬಯಲ್ನಾಡು ಅನ್ನೋದು ಅಲ್ಲಿ ನೋಡಿದ ತಕ್ಷಣ ಸ್ಪಷ್ಟ ಆಗ್ತಿರುತ್ತೆ. ಆಗ ನೀಲ ಹೇಳ್ತಾನೆ, ಇನ್ನೇನು ಮತ್ಸ್ಯ ದೇಶ ಮುಗಿತಾ ಇದೆ, ಸ್ವಲ್ಪ ದೂರ ಹೋದರೆ ಭೋಜರ ದೇಶ, ಅಂದರೆ ಹಿಂದೆ ಯಾದವರು ಇದ್ರಲ್ಲ ಆ ಮಥುರೆಯ ದೇಶ, ಅದನ್ನು ಬಳಸಿ ಹೋಗಬೇಕು. ಅಷ್ಟೊತ್ತಿಗಾಗಲೇ ಅಲ್ಲೆಲ್ಲ ಮಂದವಾಗಿ ಕತ್ತಲು ಹರಡ್ತಾ ಇತ್ತು. ದೂರದಲ್ಲಿ ಒಂದೇ ಒಂದು ಸಣ್ಣ ಬೆಟ್ಟದ ಸಾಲಿತ್ತು. ಉಳಿದಂತೆ ಮಟ್ಟಸವಾದ ಬಯಲು ಎಲ್ಲ ಕಡೆಗೂ ಇತ್ತು. ಸ್ವಲ್ಪ ಹೊತ್ತಿಗೆ ಬೆಳದಿಂಗಳು ಬರುತ್ತೆ. ಇನ್ನೊಂದು 5-6 ಗಳಿಗೆಗೆ ನೀರು ಸಿಕ್ಕತ್ತೆ. ಅಲ್ಲಿ ನಿಂತು ಆಹಾರವನ್ನು ಮುಗಿಸಿ ಒಂದು 3/4 ರಾತ್ರಿ ಸಾಗೋಣ ಅಂತ ನೀಳ ಹೇಳ್ತಾನೆ. ಇನ್ನು ಹಿಂತಿರುಗಿ ಹೋಗೋಕ್ಕಾಗದೇ ಇರೋಷ್ಟು ದೂರ ಬಂದ್ಬಿಟ್ಟಿದ್ದೀವಿ ಅಂತ ಭೀಮನಿಗೆ ಅನಿಸುತ್ತೆ. ಒಪ್ಕೊಂಡು ಹೊರಟಿದ್ದಾಗೋಗಿದೆ, ಇಷ್ಟು ದೂರ ಬಂದಿದ್ದು ಆಗಿದೆ. ಈಗ ಹಿಂದಿರುಗೋದು ಅಂದರೆ ಈ ಯೋಧರಾದರೂ ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ? ಒಂದು ದಿಕ್ಕಲ್ಲಿ ನಡೆದ ಮೇಲೆ ನಿಲ್ಲಿಸೋದು ಸರಿಯಲ್ಲ ಅಂತ ಭೀಮನಿಗೆ ಅನಿಸುತ್ತೆ. ಹೋಗಲೇಬಾರ್ದಾಗಿತ್ತು. ಈಗ ಹೊರಟುಬಿಟ್ಟಿದ್ದೀನಿ, ಹೋದ್ಮೇಲೆ ಹೇಗೆ ವಾಪಸ್ ಹೋಗೋದು ಅಂತಲೂ ಅವನಿಗನ್ಸುತ್ತೆ. ಇದಕ್ಕಿದ್ದ ಹಾಗೆ ತಾಯಿ ನೆನಪು ಅವನಿಗಾಗತ್ತೆ. ಜೊತೆಗೆ ಸಿಟ್ಟು ಬರುತ್ತೆ. ಯಾಕೆ ಹೀಗೆ ಮಾಡಿದ್ಲಿ ಅಮ್ಮ? ಸಾಲಕಟ್ಟಂಗಟಿಯ ಆಸೆಯನ್ನು ನಿರಾಕರಿಸೋದು ಪಾಪ. ಅವಳನ್ನು ಒಪ್ಕೊ ಅಂತ ಬೋಧಿಸಿ ಒಪ್ಪೋ ಹಾಗೆ ಮಾಡಿದವಳು ಅವಳೇನೆ. ಸುಮಾರು 7-8 ತಿಂಗಳು ಆಗೋವರೆಗೂ ಸುಮ್ಮನಿದ್ಲು. ಆಮೇಲೆ ನಾವಿಲ್ಲಿರೋದಿನ್ನು ಸಾಕು, ಹೊರಟು ಬಿಡೋಣ, ಯಾವುದಾದ್ರೂ ಆರ್ಯನಾಡಿಗೆ ಹೋಗೋಣ ಅಂತ ತರಾತುರಿ ಮಾಡಿದ್ದನು ಇದೇ ಅಮ್ಮನೇನೆ. ಅಮ್ಮನನ್ನು ಉಳಿದ 4 ಸುಖವಾಗಿರ್ಸೋಕ್ಕೆ ಅಂತ ಈ ಸಾಲಕಟ್ಟಂಕಟಿ ಎಷ್ಟು ಶ್ರಮ ಪಡ್ತಿದ್ಲು. ಅವ್ರಿಗೋಸ್ಕರ ಮಾಂಸ ಬೇಯಿಸೋ ಏರ್ಪಾಟ್ ಮಾಡಿದ್ಲು. ಮರದ ಕೊಂಬೆ ಮೇಲೆ ಗೂಡಲ್ಲಿ ಮಲಗೋಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಅಂತ ಅನ್ನಿಸ್ದಾಗ ತಮ್ಮ ಪದ್ಧತಿಯನ್ನು ಮೀರಿ ನೆಲದ ಮೇಲೆ ಗುಡಿಸಲು ಕಟ್ಟಿಸಿ ಸುತ್ತ ಎತ್ತರವಾದ ಮರದ ಕೊನೆಗಳ ಬೇಲಿಯನ್ನು ನಡೆಸಿದ್ಲು. ರಾತ್ರಿ ವೇಳೆ ಕಾವಲಿಗೆ ರಾಕ್ಷಸ ದಳವನ್ನು ನೇಮಿಸಿದ್ಲು. ಗಡ್ಡೆ, ಗೆಣಸು, ಹಣ್ಣು ಇತ್ಯಾದಿಗಳನ್ನ ಸದಾ ಸಿಕ್ಕೋ ಹಾಗೆ ಮಾಡ್ತಾ ಇದ್ಲು. ಇಷ್ಟು ಮಾಡಿದ್ರೂ ಕೂಡ ಅಮ್ಮನಿಗೆ ಅಲ್ಲಿಂದ ಹೊರಟುಬಿಡಬೇಕು ಅನ್ನೋ ತರಾತುರಿ. ಈ ಭೀಮ ಅವಳ ಮೋಹದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದಾನೆ. ಇಲ್ಲೇ ಇದ್ಬಿಡೋಣ ಅಂತ ಹೇಳ್ತಾನೆ. ಹೇಗಾದ್ರೂ ಮಾಡಿ ಅವನನ್ನು ಹೊರಡಿಸ್ಬೇಕು, ಹೆರಿಗೆ ಒಂದು ಆಗಲಿ ಅಂತ ಅಮ್ಮ ಹೇಳಿದ್ದನ್ನ ತಾನೇ ಕೇಳಿಸ್ಕೊಂಡಿರ್ತಾನೆ ಇದೇ ಭೀಮ. ಇದೇನ ಮೋಹ ಅಂದರೆ ಅಂತ ಅವನಿಗನ್ಸುತ್ತೆ. ಎಂಥ ಮರವನ್ನಾದರೂ ಹತ್ತಿ ಜಿಗಿಯೋ ಸಾಲಕಟ್ಟಂಕಟಿಗೆ ಈಗ ಹೊಟ್ಟೆ ಬೆಳೆದು ಭಾರವಾಗಿರುತ್ತೆ. ಅವಳ ನಡಿಗೆ ನಿಧಾನವಾಗಿರುತ್ತೆ. ರಾತ್ರಿ ತನ್ನ ಜೊತೆ ಮಲಗೋಕ್ಕೆ ಅಂತ ಮರದ ಗೂಡಿಗೆ ಹತ್ತು ಬರೋಕ್ಕೂ ಕೂಡ ಅವಳಿಗೆ ಕಷ್ಟ ಆಗ್ತಾ ಇರುತ್ತೆ. ಅವಳನ್ನು ಕಂಡ್ರೆ ಬೇಟೆಗೆ ಹೋದರೆ ಓಡಲಾರದೆ ಆಯಸ್ಕೊಂಡಂತಹ ಅವಳನ್ನು ನೋಡಿದ್ರೆ ಇವನಿಗೂ ಕೂಡ ಅಯ್ಯೋ ಅನ್ನಿಸ್ತಾ ಇರುತ್ತೆ. ಇವನನ್ನು ಹೊರಗಿ ಏತಿಸ್ರು ಬಿಡ್ತಾ ಇರ್ತಾಳೆ. ಇವಳ ಬಗ್ಗೆ ಅಯ್ಯೋ ಅನಿಸಿದ್ದು ಮೋಹನ, ತಾನು ಮಾಡಿದ ಸರಿನಾ ಅಂತ ಭೀಮನಿಗೆ ಈಗ ಮತ್ತೆ ಅನ್ನಿಸ್ತಾ ಇರುತ್ತೆ. ನನ್ನನ್ನು ಬಿಟ್ಟು ಹೋಗ್ತೀಯಾ? ತಮಗಿಲ್ಲಿರೋದು ಸಾಧ್ಯ ಆಗೋದಿಲ್ಲ ಅಂತ ನಿನ್ನಮ್ಮ ನನ್ನ ಕೈಲೂ ಹೇಳಿದ್ಲು. ಅವಳನ್ನು ಸುಖವಾಗಿಡಕ್ಕೆ ಏನು ಮಾಡ್ಬೇಕು ನೀನು ಹೇಳು ಅಂತ ಅವಳು ಎಷ್ಟೋ ರಾತ್ರಿ ಗಂಡನನ್ನು ಅಂಗ್ಲಾಚಿರ್ತಾಳೆ. ರಾತ್ರಿ ನಾನು ನಿದ್ದೆ ಮಾಡುವಾಗ ನೀನು ಕದ್ದು ಹೊರಟು ಹೋಗಬಾರ್ದು ಅಂತ ಹೇಳಿಬಿಟ್ಟು ತನ್ನ ಬಸಿರು ಹೊಟ್ಟೆಯನ್ನು ಒಂದೇ ಕಡೆಗೆ ಮಾಡಿ ಅವನ ತೋಳನ್ನು ತನ್ನ ತೋಳಿಗೆ ಹೆಣಕೊಂಡೆ ಮಲ್ಕೊಳ್ತಾ ಇದ್ಲು. ನಿನ್ನ ಅಣ್ಣ ತಮ್ಮಂದರು ತಮಗೆ ಬೇಕಾದ ರಾಕ್ಷಸ ಹೆಂಗಸರನ್ನ ಮದುವೆ ಆಗಲಿ ಅಂತೇಳ್ಬಿಟ್ಟು ಅವಳು ಸೂಚಿಸಿರ್ತಾಳೆ. ಅಂದರೆ ಆಗ ಎಲ್ಲರೂ ಇಲ್ಲೇ ಉಳ್ಕೊಳ್ತಾರೆ ಅನ್ನೋ ಒಂದು ದೂರಾಲೋಚನೆ ಆಕೆಗಿರುತ್ತೆ. ಅಮ್ಮನಿಗೆ ಮಾತ್ರ ಅವಳೆಂದರೆ ಮೊದಲಿಂದಲೂ ಒಂದು ರೀತಿಯ ಮುಕ್ತ ಪ್ರೀತಿ ಇರೋದೇ ಇಲ್ವಾ ಅಂತ ಈಗ ಭೀಮನಿಗೆ ಅನಿಸುತ್ತೆ. ನನಗೆ ಈಗ ಅರ್ಥ ಆಗ್ತಾ ಇದೆ. ಸಾಲಕಟ್ಟಂಕಟಿ ಅನ್ನೋ ಹೆಸರು ಬೇಡ, ನಮ್ಮ ಕಡೆ ಒಂದು ಹೆಸರು ಇಡೋಣ ಅಂತ ಸೂಚಿಸಿದವಳನು ಇದೇ ಅಮ್ಮನೇ ಅಲ್ವಾ ಅಂತ ಭೀಮನಿಗೆ ಮತ್ತೆ ಹಳೆ ನೆನಪು ಬರ್ತಾ ಹೋಗುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.